ಐತಿಲ್ಲ ಅಷ್ಟೇ. ನಂಗೆ ಮೇಘ ಏನಕ್ಕಲ್ಲ ನೀನು ಸರಿನಾ? ನಂಗೆ ಅಲ್ಲದೇ ಮಾತು ಕಳಿಸ್ಬೇಕು. ನೀನು ಅಲ್ಲದಾಯ್ತವ ನೀನು ಎಲ್ಗಾದಲ್ಲ ಕನ್ನಡ ನಂಗೆ ಇಷ್ಟ. ಅಪ್ಪ, ಒಬ್ಬ ದಾಸಪ್ಪನಾಗಿ ಶಂಕು ಜಾಗಟೆ ಬನವಾಸೆ ಆಂಜನೇಯನನ್ನು ಇಟ್ಕೊಂಡೆ ನಾವು ಪೂಜೆ ಮಾಡ್ತಿರೋದಪ್ಪ. ಆ ಭಗವಂತ ಆಂಜನೇಯ ಸ್ವಾಮಿ ಪೂಜೆ ಮಾಡತ್ತ ಈ ಹುಡುಗನಿಗೆ ಮೈ ಮೇಲೆ ದಿಗ್ಬಂಧನ ಮಾಡಾಕಿರೋಂಥದ್ದು ಏನಿದೆಯಪ್ಪ? ಇದು ಸರಿನಾ? ಸರಿಪಡಿಸ್ಕೊಡಪ್ಪ. ಅವ್ರದ್ದು ಏನಿದೆ ಅರಿಕೆ ಕೊಡ್ತಾರೆ ಕಣಪ್ಪ. ನೀವು ಅರಿಕೆ ಅಂದ ತಕ್ಷಣ ನಿಲ್ಲಿಸ್ಬೇಡಿ. ಅರಿಕೆ ಏನಿದೆ ಅರಿಕೆ ಕೊಟ್ಟೇ ಕೊಡ್ತಾರೆ. ಎಂತೆಂಥವ್ರ ಮನೆಗಳು ಕಷ್ಟ ನಷ್ಟ ತೊಂದರೆ ತಾಪತ್ರೆ ಮಾಟ ಮಂತ್ರ ಏನೇ ಇದ್ರೂ ಎಲ್ಲ ತೊಂದರೆಗಳನ್ನು ಮನೆಯಿಂದ ಆಚೆಗೆ ಹಾಕಿ ಅವ್ರ ಮನೆಗೆ ಶುಭ ಕೊಡುವಂತ ಭಗವಂತ ನೀವು ದಯವಿಟ್ಟು ನಿಲ್ಲಿಸ್ಕೋಬೇಡಿ. ಕುಡ್ಪುಡಿ ಹೂವಿನಾರ ಕುಡಿ. ಅವ್ರು ಬಂದು ಅವ್ರ ಅರ್ಕೆ ತೀರಿಸ್ತಾರೆ. ಇಲ್ಲಾಂದ್ರೆ ನೀವು ಈ ತರ ಆಡ್ಸಿದ್ರೆ ಆಗತ್ತೇನಪ್ಪ? ಕೊಡಿ, ದಯಪಾಲಿಸ್ಕೊಡಿ. ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಇಷ್ಟಾರ್ಥ ನೆರವೇರಬೇಕು. ಆ ಭಗವಂತನ ಆಂಜನೇಯ ಸ್ವಾಮಿನ ಯಾರು ದಿಗ್ಬಂಧನ ಮಾಡಿದಾನೋ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಮಾರುತಿ ರಾಯನ ಭಗವಂತನ ಬಲಗೈಯಾಗಿರೋಂಥ ನೀವು ಅವ್ರಿಗೆ ನುಗ್ಗಿ ತಕ್ಕ ಪಾಠ ಕಲಿಸ್ಬೇಕು, ತಕ್ಕ ಶಿಕ್ಷೆ ಕೊಡಬೇಕು. ಈ ಹುಡುಗ ಒಳ್ಳೇದಾಗಬೇಕು, ಹುಷಾರಾಗಬೇಕು, ದಿಗ್ಬಂಧನದಿಂದ ಮುಕ್ತಿ ಆಗಬೇಕು. ಕೊಡಪ್ಪ, ದಯಪಾಲಿಸಪ್ಪ. ಕುಡಿ ಕೊಡಪ್ಪ. ಏನು ಮೈ ಮೇಲೆ ಏನು ಬರ್ತೀವಿ? ಹೌದಾ? ಎಲ್ಲರಿಗೂ ಅವ್ರವ್ರ ಮನೆ ಕಷ್ಟ ಇದ್ದಿದೆ ನೋಡಕ್ ಹೋಗ್ಬಾರ್ದು. ಅವ್ರಿಗೂ ಒಂಥರ ಮನಸ್ಸು ನೋವಾಗುತ್ತೆ. ಏನಾಗ್ಬೇಕಂತೆ ನಾನು ಮಾಡ್ಕೊಡ್ತೀನಿ. ಅಪ್ಪ, ಎಷ್ಟೋ ದೇವರುಗಳಿಗೆ ದಿಗ್ಬಂಧನ ಬಿಡಿಸ್ಕೊಟ್ಟಿದ್ದೀನಿ. ಅದೇ ರೀತಿಲಿ ಇವರು ಬಂದು ಈಗ ದಿಗ್ಬಂಧನ ಬಿಡಿಸ್ಕೊಡು ಅಂತ ಕೇಳ್ತಿದ್ದಾರೆ. ನಾನು ಬಿಡಿಸ್ಕೊಡ್ತೀನಿ. ಒಂದು ಒಳ್ಳೇದು ಮಾಡ್ಬೇಡಪ್ಪ, ಬಿಡಿಸ್ಕೊಡ್ತೀನಿ ಕಣಪ್ಪ.